ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಈಗ ಮತ್ತೊಂದು ಜಲಾಶಯ ಅಪಾಯದಲ್ಲಿ ಇದೆ ಅನ್ನೋ ವಿಚಾರ ಆ ಜಲಾಶಯದ ಭಾಗದ ಜನರನ್ನ ಇದೀಗ ಆತಂಕಕ್ಕೆ ದೂಡ್ತಾ ಇದೆ. ಮೈಸೂರು ಜಿಲ್ಲೆ ಕಬಿನಿ ಜಲಾಶಯದಲ್ಲಿ ಬಿರುಕುಗಳು ಬಿಟ್ಟಿದ್ದಾವೆ. ಅಣೆಕಟ್ಟೆಯ ಹೃದಯ ಭಾಗದಲ್ಲೇ ಬಿರುಕು ಕಂಡು ಬಂದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಲದಂಡೆಯ ಮುಖ್ಯ ದ್ವಾರದ ಬಳಿಯಲ್ಲಿ ನೀರು ಸೋರಿಕೆಯಾಗಿತ್ತು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಭಾಗದಲ್ಲೂ ಕೂಡ ಬಿರುಕು ಬಿಟ್ಟಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿರುಕು ಕಾಣಿಸಿದಂತೆ ಇದೀಗ ಸಿಮೆಂಟ್ನಿಂದ ಅಧಿಕಾರಿಗಳು ಮುಚ್ಚಿದ್ದಾರೆ. ಬಿರುಕು ಯಾವಾಗ ಕಂಡು ಬಂತು, ಈ ಬಿರುಕು ಕಾಣಬಾರದು ಅಂತ ಅಧಿಕಾರಿಗಳು ಸಿಮೆಂಟ್ನಿಂದ ಮುಚ್ಚಿದ್ದಾರೆ. ಅಣೆಕಟ್ಟಿನ ಕ್ರಸ್ಟ್ ಗೇಟ್ ಪಕ್ಕದಲ್ಲೇ ನೀರು ಸೋರಿಕೆಯಾಗ್ತಾ ಇದೆ. ಸುಮಾರು 80ಕ್ಕೂ ಹೆಚ್ಚು ಅಡಿ ಉದ್ದ ಕಾಣಿಸಿಕೊಂಡಿರುವಂತಹ ಬಿರುಕಿದು. ವ್ಯವಸ್ಥಿತವಾಗಿ ಬಿರುಕು ಸರಿಪಡಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಇರುವಂತಹ ಜಲಾಶಯದಲ್ಲಿ ಬಿರುಕು ಕಂಡು ಬಂದಿದೆ. ಇದನ್ನು ಅಧಿಕಾರಿಗಳು ವ್ಯವಸ್ಥಿತವಾಗಿ ಯಾವ ರೀತಿಯ ಅದನ್ನು ಸರಿಪಡಿಸಬೇಕಾಗಿತ್ತು ಆ ರೀತಿ ಸರಿಪಡಿಸಬೇಕಾಗಿತ್ತು. ಆದರೆ ಅಧಿಕಾರಿಗಳು ಆ ರೀತಿ ಮಾಡೋದಿಲ್ಲ. ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದರೆ, ಏನೋ ಒಂದು ಸ್ವಲ್ಪ ಸಿಮೆಂಟ್ ಹಾಕಿ ಆ ಕಂಡು ಬಂದಿರುವಂತಹ ಬಿರುಕೇನಿದೆ ಆ ಬಿರುಕು ಮುಚ್ಚೋಗುವ ರೀತಿಯಲ್ಲಿ ಮಾತ್ರ ಮಾಡ್ತಾರೆ. ಕಬಿನಿ ಜಲಾಶಯದಲ್ಲಿ ಅದರ ಹೃದಯ ಭಾಗ ಏನಿದೆ ಅಂದರೆ ನಟ್ಟ ನಡುವೆ ಅಂತ ನಾವೇನು ಕರಿತೀವಿ, ಅದೇ ಜಾಗದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಇದೀಗ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ. ಆದಷ್ಟು ಬೇಗ ಇದನ್ನು ಸರಿಪಡಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಒಂದು ಅಣೆಕಟ್ಟೆಯಲ್ಲಿ ಬಿರುಕು ಕಂಡು ಬರುತ್ತೆ ಅಂತಂದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ, ಒಂದು ವೇಳೆ ಏನಾದರೂ ಕಳೆದ ಬಾರಿ ಏನು ಅಣೆಕಟ್ಟೆಯ ಒಂದು ಕ್ರಸ್ಟ್ ಗೇಟ್ ಕಿತ್ತೋದಂತಹ ಸಂದರ್ಭದಲ್ಲಿ ಏನೇನೆಲ್ಲ ಸಮಸ್ಯೆ ಎದುರಾಗಿತ್ತು, ಎಷ್ಟೆಲ್ಲ ಆಕ್ರೋಶವನ್ನು ಎದುರಿಸಬೇಕಾಗಿ ಬಂತು, ಇದನ್ನೆಲ್ಲ ಅಧಿಕಾರಿಗಳು ಮರ್ತಿದಾರಾ? ಹೇಗೆ, ಎಷ್ಟು ದಿನ ಆಯಿತು ಈ ಬಿರುಕು ಕಂಡು ಬಂದಿದ್ದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇಲ್ಲಿ ಲೀಕೇಜ್ ಆಗ್ತಾ ಇರತಕ್ಕಂತ ಒಂದು ಜಲಾಶಯದ ಅಣೆಕಟ್ಟೆ ಕಾಣಿಸ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಈಗಾಗ್ಲೇ ಏನು ತುಂಗಭದ್ರಾ ಅಣೆಕಟ್ಟು ಆದಂತಹ ಒಂದು ಅವಘಡ ಏನಿತ್ತು, ಆ ಅವಘಡದಿಂದ ಆದಂತಹ ಸಮಸ್ಯೆಗಳು ಎಷ್ಟಾದ್ವು, ಅದರಿಂದ ಎಷ್ಟೆಲ್ಲ ನಷ್ಟಗಳಾಗ್ತು, ಇದೆಲ್ಲವೂ ಕೂಡ ಕಣ್ಮುಂದೆ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಅಧಿಕಾರಿಗಳು ಮೈ ಮರೆತು ಕುಳಿತಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬೇಜವಾಬ್ದಾರಿತನದಿಂದ ತಮ್ಮ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಮೊದಲು ಭರ್ತಿ ಆಗ್ತಕ್ಕಂತ ಒಂದು ಜಲಾಶಯ ಅಂತಾನೆ ಒಂದು ಖ್ಯಾತಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಕಬಿನಿ ಜಲಾಶಯ. ಈಗಾಗಲೇ ಆ ಒಂದು ಕಬಿನಿ ಜಲಾಶಯ ಕೇರಳದ ವಯನಾಡಿನಲ್ಲಿ ಜೋರು ಮಳೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಭರ್ತಿಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಹೊರಹರಿವಿನ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಸುಮಾರು 25,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗಿದೆ. ಈ ಒಂದು ಕಪಿಲಾ ನದಿ ಮೈದುಂಬಿ ಹರಿತಾ ಇದ್ದು ಹಲವು ತಗ್ಗು ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆ ಮಾಡಕ್ಕಾಗದೇ ಇರುವಂತ ರೀತಿ ಇರಬಹುದು. ಜೊತೆಗೆ ಬೆಳೆದಿರುವಂತಹ ಬೆಳೆಯಲ್ಲೂ ಕೂಡ ಜಲಾವೃತವಾಗಿರ್ತಕ್ಕಂಥ ಒಂದು ಚಿತ್ರಣ ಈಗ ಇರ್ತಾ ಇರ್ತಕ್ಕಂಥದ್ದು. ಆದ್ರೆ ಇದರ ನಡುವೆ ಈಗಿರ್ತಕ್ಕಂಥ ಆತಂಕ ಅಂತ ಹೇಳಿದ್ರೆ, ಈ ಒಂದು ಕಬಿನಿ ಜಲಾಶಯದ ಬಲದಂಡೆಯ ಮುಖ್ಯ ದ್ವಾರದ ಬಳಿ ಈಗಾಗಲೇ ನೀರು ಸೋರಿಕೆ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಭಾಗದಲ್ಲಿ ಕೂಡ ನೀರು ಸೋರಿಕೆ ಆಗ್ತಾ ಇರತಕ್ಕಂಥದ್ದು. ಅಲ್ಲಿ ಬಿರುಕು ಬೀಳ್ತಕ್ಕಂಥ ಒಂದು ಘಟನೆ ನಡೆದಿರತಕ್ಕಂಥದ್ದು. ಇನ್ನು ಅಧಿಕಾರಿಗಳು ಇಲ್ಲಿ ಒಂದು ಗಾರೆ ಪ್ಯಾಚ್ ಅನ್ನ ಹಾಕುವ ಮುಖಾಂತರ ಜಾರಿಕೊಳ್ಳುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು. ಆದ್ರೆ ಇಲ್ಲಿ ಅಣೆಕಟ್ಟೆ ಅನಾಹುತದ ಅಂಚಿನಲ್ಲಿದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಹೀಗಾಗಿ ಈ ಭಾಗದ ರೈತರು ಇರಬಹುದು, ಜೊತೆಗೆ ಜನ ಏನಿದ್ದಾರೆ ಇವರೆಲ್ಲರೂ ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಈ ಒಂದು ಮಹಾ ಬಿರುಕು ಕಾಣದೇ ಇರೋ ರೀತಿಯಲ್ಲಿ ಸಿಮೆಂಟ್ನಿಂದ ಮುಚ್ಚತಕ್ಕಂಥ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅವರು ಎಷ್ಟರ ಮಟ್ಟಿಗೆ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಪ್ರಸ್ತುತವಾಗಿ ಪ್ರಶ್ನೆಯಾಗಿರ್ತಕ್ಕಂಥದ್ದು. ಹೀಗಾಗಿ ಒಂದು ವೇಳೆ ಈ ಒಂದು ಅಣೆಕಟ್ಟೆ ಅನಾಹುತವಾದಂತಹ ಸಂದರ್ಭದಲ್ಲಿ ಲಕ್ಷಾಂತರ ಹೆಕ್ಟೇರ್ ಆ ಬೆಳೆ ಹಾನಿಯಾಗೋದ್ರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಕುಡಿಯುವ ನೀರಿನ ಸಮಸ್ಯೆಯು ಕೂಡ ತಲೆದೂರಲಿದೆ. ಹೀಗಾಗಿ ಇರುವಂತಹ ಜಲಾಶಯವನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸಕ್ಕೆ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು ಮುಂದಾಗಬೇಕಾಗಿದೆ ಅಂತ ಹೇಳಿ ರೈತರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರೈತ ಮುಖಂಡರಾಗಿರುವಂತಹ ಮಂಜು ಕಿರಣ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಕಿರಣ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ
ಸರ್, ಇದು ಕಬಿನಿ ಜಲಾಶಯದಲ್ಲಿ ಬಿರುಕು ಬಿಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಒಂದು ವೇಳೆ ಇಲ್ಲಿ ಅವಘಡ ಏನಾದರೂ ಸಂಭವಿಸಿದ್ದೇ ಆದರೆ ಏನೇನೆಲ್ಲ ಅನಾಹುತ ಸಂಭವಿಸ್ಬೋದು, ಅದೇ ರೀತಿ ಅಧಿಕಾರಿಗಳು ಯಾವ ರೀತಿಯಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ? ಏನೇನೆಲ್ಲ ಸಂಭವಿಸ್ಬೋದು ಅಂತ ಹೇಳಿದ್ರೆ, ದೊಡ್ಡ ಮಟ್ಟದಲ್ಲಿ ಒಂದು ರಾಜಕೀಯವಾಗಿ ಒಬ್ಬರ ಮೇಲೊಬ್ರು ಕೆಸರಾಚಾಟ ಆಗತ್ತೆ. ಲಕ್ಷಾಂತರ ಜನ ಜೀವ ಕಳ್ಕೊತಾರೆ. ಲಕ್ಷಾಂತರ ಎಕರೆ ಭೂಮಿ ಬೆಳೆಗಳು ಹಾಳಾಗ್ತವೆ. ಆದ್ರೆ ಇದೆಲ್ಲಾನು ಆಗ್ಬೇಕು ಅಂತ ಕಾಯ್ಕೊಂಡಿರೋ ಒಂದಷ್ಟು ರಾಜಕೀಯ ಬಕಪಕ್ಷಿಗಳು ಅವ್ರಿಗೆ ಆಹಾರ ಮಾಡ್ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಟ್ಟಿರುವಂತ ಅಧಿಕಾರಿಗಳು. ಅಲ್ಲ ಸರ್, ಈಗ ಒಬ್ಬ ನಾನು ರೈತನಾಗಿ ಮಳೆಗಾಲ ಬಂದ್ರೆ ಹೆಂಗ್ ರೆಡಿ ಆಗ್ಬೇಕು, ಬೇಸಿಗೆಗಾಲ ಬಂದ್ರೆ ಹೆಂಗ್ ರೆಡಿ ಆಗ್ಬೇಕು ಅಂತ 6 ತಿಂಗಳು ಮೊದ್ಲು ಪ್ರಿಪೇರ್ ಆಯ್ತೀನಿ. ಹೌದು. ಈ ಬೇಸಿಗೆಗಾಲದಲ್ಲಿ ನೀರಿನ ಮಟ್ಟ ಕಡಿಮೆ ಇದ್ದು ಆ ಟೈಮಲ್ಲಿ ಡ್ಯಾಮ್ಗಳೇ ಎಷ್ಟೋ ಸರಿ ಬತ್ತಿದ್ದೆಲ್ಲ ನಾವು ನೋಡಿದೀವಿ ಕಣ್ಣಾರೆ, ಈಗ ಒಂದ್ ಕಳೆದ 2-3 ವರ್ಷದಿಂದ. ಆ ಟೈಮಲ್ಲಿ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದಿರೋಂತ ಬಿರುಕುಗಳನ್ನ ನೋಡ್ಕೊಂಡು ತಪಾಸಣೆ ಮಾಡ್ಕೋಬೇಕು ಅನ್ನೋದು ಕನಿಷ್ಠ ಸಾಮಾನ್ಯ ಜ್ಞಾನ ಇವ್ರಗಳಿಗೆ ಇಲ್ವಾ? ಹೌದು. ಲಕ್ಷಾಂತರ ಇದು ಖರ್ಚು ಮಾಡಿ ಇವ್ರಗಳಿಗೆ ಸಂಬಳ ಕೊಟ್ಟು ಇಟ್ಕೊಂಡಿರೋದು ಯಾಕೆ? ಅಧಿಕಾರಿಗಳು ಅಂದ್ರೆ ದಿನ ಗೌರ್ಮೆಂಟ್ ಕಾರಲ್ಲಿ ಬಂದು ಡಿ ಸಿ ಆಫೀಸಲ್ಲಿ ಕೂತ್ಕೊಂಡು ಇದ್ದೋಕ. ಹೌದು. ಮತ್ತೆ ಅದೇ ಜಾಗದಲ್ಲಿ ಶಾಸಕರು ಬಹುಶಃ ಇದು 2ನೇ ಬಾರಿ ಆಯ್ಕೆ ಆಗಿರೋದು ಅನ್ಸುತ್ತೆ. ಜನಪ್ರತಿನಿಧಿಯಾಗಿ ಅವ್ರೇನ್ ಕೆಲಸ ಮಾಡ್ತಾ ಇದಾರೆ? ಎಲೆಕ್ಷನ್ ಟೈಮಲ್ಲಿ ಮನೆಗೆ ಬಂದಂಗೆ ತನ್ನ ಕ್ಷೇತ್ರದಲ್ಲಿ ಏನೇನ್ ಆಗ್ತಿದೆ ಏನಾಗ್ತಿಲ್ಲ ಅನ್ನೋದು ನೋಡ್ಕೋಬೇಕಾಗತ್ತಲ್ಲ ಸರ್. ಹೌದು. ಸೊ ಹಾಗಾಗಿ ಒಟ್ಟಾರೆಯಾಗಿ ಇದು ಇಡೀ ವ್ಯವಸ್ಥೆಯ ಫೇಲ್ಯೂರ್ ಅಂತ ನಾನು ಕರಿತೀನಿ. ಅಲ್ಲ, ಇದು ಶಾಸಕರ ಗಮನಕ್ಕಿಲ್ವಾ ಇದು? ಯಾಕಂದ್ರೆ ಒಂದು ಬಹುದೊಡ್ಡದಾಗಿರುವಂತಹ ದುರಂತಕ್ಕೆ ಕಾರಣ ಆಗೋದಕ್ಕೆ ಬಾಯಿ ತೆರೆದು ಕೂತಿದೆ ಇದು ಶಾಸಕರ ಗಮನಕ್ಕಿಲ್ವಾ, ಅಧಿಕಾರಿಗಳ ಗಮನಕ್ಕಿಲ್ವಾ? ಕಣ್ಮುಚ್ಚಿ ಯಾಕಿರಲ್ಲ ಸರ್, ಎಲ್ರಿಗಿಂತ ಫಸ್ಟ್ ಗೊತ್ತಾಗೋದು ಇವ್ರುಗಳಿಗೆ ಸರ್. ಎಲ್ರಿಗಿಂತ ಫಸ್ಟ್ ಗೊತ್ತಾಗೋದು ಇವ್ರುಗಳಿಗೆ. ಅಧಿಕಾರಿಗಳಿಗೆ ಗೊತ್ತಿರುತ್ತೆ, ಅಲ್ಲಿ ಡಿ ಸಿ ಗೊತ್ತಿರುತ್ತೆ. ಹೌದು. ಎಲ್ಲದಕ್ಕಿಂತ ಹೆಚ್ಚಾಗಿ ಸಕ್ಷಮ ಪ್ರಾಧಿಕಾರದ್ದು ಅಲ್ಲಿರೋ ಡ್ಯಾಮ್ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಇವು ಡ್ಯಾಮ್ ತುಂಬಿ ಇವತ್ತು ನೀರಿನ ಮಟ್ಟ ಜಾಸ್ತಿಯಾಗಿ ನೀರ್ ಬಿಡೋ ಸಮಯದಲ್ಲಿ ಇವ್ರು ಹೋಗಿ ಗಾರೆ ಮೆಚ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಏನು ವಿದ್ಯಾವಂತರು ಅನ್ಬೇಕಾ, ಅಯೋಗ್ಯರು ಅನ್ಬೇಕಾ? ಇದೆಲ್ಲ ಕೇಳ್ಬೇಕಾಗಿರೋ ಪ್ರಶ್ನೆಗಳಲ್ವಾ? ಹೌದು ಹೌದು. ಇವರು ಏನಂತ ಹೇಳಿದ್ರೆ ಮುಂದಕ್ಕೆ ಏನೋ ಒಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆ ಆಗೋದಕ್ಕೆ ಇವರು ಇದಕ್ಕೆ ಬುನಾದಿ ಆಗ್ತಾ ಇದಾರೆ ಅಂತ ಅನ್ಸುತ್ತೆ ಸರ್ ನನಗೆ. ಈಗ ಜಲಾಶಯ ತುಂಬಿನೇ ನಿಂತು ಬಿಟ್ಟಿದೆ ಸರ್, ಏನ್ ಮಾಡೋದಕ್ಕಾಗತ್ತೆ? ಈಗ ಈ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಅಂತ? ಸರ್, ವಾಟರ್ ಪ್ರೆಷರ್ ಎಲ್ಲಾ ಪ್ರೆಷರ್ಗಿಂತ ಹೈಯೆಸ್ಟ್ ಪ್ರೆಷರ್ ಅದು. ಹೌದು ಹೌದು ಹೌದು. ಪೊಟೆನ್ಶಿಯಲ್ ಪವರ್ ಇಸ್ ಮೋಸ್ಟ್ ಪವರ್ಫುಲ್. ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಸಬ್ಮರೀನ್ಗಳೇ ಒಡೆದೋಗ್ತವೆ ಒಂದ್ ಪರ್ಟಿಕ್ಯುಲರ್ ಇದನ್ನ ದಾಟೋದ್ರೆ. ಅಂತ ಒಂದು ಉಕ್ಕಿನ ಪದರಗಳೇ ಛಿದ್ರ ಆಗ್ತವೆ. ಅಂತ ಜಾಗದಲ್ಲಿ ಹೋಗ್ಬಿಟ್ಟು ಗಾರೆ ಮೆತ್ತಕ್ ಹೋಗೋರಲ್ಲ ಸರ್ ಇವರು. ಹೌದು. ಇದು ನಿಜವಾಗ್ಲೂ ಇದು ಖಂಡನೀಯ. ಅಂಡ್ ಅದೇ ಜಾಗದಲ್ಲಿ ಸರ್ ಈಗ ನಮ್ಮ ಇವ್ರನ್ನೇ ಹೊನ್ನೂರು ಪ್ರಕಾಶನ ಅಂತ ಹೇಳಿ ಈಗ ಒಂದು 15 ದಿನದಿಂದ ಹೋಗಿದ್ದಾರೆ. ಅಲ್ಲಿ ನೀರ್ನ ಮಾರ್ಕೊಳ್ಳಂತ ಕೆಲಸ ಮಾಡ್ತಾರೆ ಅಯೋಗ್ಯ ಅಧಿಕಾರಿಗಳು. ಅದೇ ಕಬಿನಿಲೇ, ಇನ್ನೆಲ್ಲೂ ಅಲ್ಲ. ನೀರ್ನ ಒಬ್ಬ ಖಾಸಗಿ ವ್ಯಕ್ತಿಗೆ ಮಾರ್ಕಂತವ್ರೆ. ಇವ್ರಿಗೆ ಮಾರ್ಕೊಳ್ಳಲಿರುವಂತ ಒಂದು ದಾವಂತ ಅಲ್ಲಿ ದುಡ್ಡು ಮಾಡ್ಬೇಕು ಅನ್ಕೊಂಡಿರುವಂತ ಬುದ್ಧಿ, ಡ್ಯಾಮ್ ನ ನೋಡ್ಕೋಬೇಕು ಅನ್ನೋ ಬುದ್ಧಿ ಇಲ್ವ ಅವ್ರಿಗೆ, ಅಯೋಗ್ಯರಿಗೆ? ಓಕೆ ಓಕೆ. ಧನ್ಯವಾದಗಳು ಮಂಜು ಕಿರಣ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಬಾಯಿ ತೆರೆದು ನಿಂತಿದೆ. ಅಧಿಕಾರಿಗಳ ಗಮನಕ್ಕಿಲ್ಲ ಅಂದ್ರೆ ಹೇಗೆ? ಅಧಿಕಾರಿಗಳು ನೋಡಿ